ಕೊರಟಗೆರೆಯಲ್ಲಿ ಮಹಿಳಾ ಸಬಲೀಕರಣಕ್ಕೆ ಮತ್ತೊಂದು ಮಹತ್ವದ ಹೆಜ್ಜೆ ಇಡಲಾಗಿದೆ. ರೋಟರಿ ಕ್ಲಬ್ನ ವತಿಯಿಂದ ಬಡ ಮಹಿಳೆಯೊಬ್ಬರಿಗೆ ಉಚಿತ ಎಲೆಕ್ಟ್ರಿಕ್ ಆಟೋ ರಿಕ್ಷಾ ವಿತರಣೆ ಮಾಡಲಾಗಿದ್ದು, ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ನೆರವಾಗುವ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಕೊರಟಗೆರೆ ಪುರಸಭೆ ಕಾರ್ಯಾಲಯದ ಮುಂಭಾಗದಲ್ಲಿ ರೋಟರಿ ಮಹಿಳಾ ಸಬಲೀಕರಣ ಯೋಜನೆಯಡಿ ಉಚಿತ ಎಲೆಕ್ಟ್ರಿಕ್ ಆಟೋ ರಿಕ್ಷಾ ವಿತರಣಾ ಕಾರ್ಯಕ್ರಮ ನಡೆಯಿತು. ರೋಟರಿ ಕ್ಲಬ್ ಕೊರಟಗೆರೆ, ರೋಟರಿ ಮಹಾಲಕ್ಷ್ಮಿ ಬೆಂಗಳೂರು ಹಾಗೂ ರೋಟರಿ ಬೆಂಗಳೂರು ಉತ್ತರ ಇವರ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ತಹಸೀಲ್ದಾರ್ ಮಂಜುನಾಥ್ ಕೆ, ಆರೋಗ್ಯ, ಶಿಕ್ಷಣ ಹಾಗೂ ಪರಿಸರ ಕ್ಷೇತ್ರಗಳಲ್ಲಿ ರೋಟರಿ ಸಂಸ್ಥೆ ಸಲ್ಲಿಸುತ್ತಾ ಇರುವ ಸೇವೆ ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಇಂತಹ ಯೋಜನೆಗಳು ಸಹಕಾರಿಯಾಗಲಿವೆ ಎಂದಿದ್ದಾರೆ. ಯಾಕಂದ್ರೆ ನಮ್ಮ ಜಿಲ್ಲೆಗೆ ಕೊಟ್ಟಂತ 6 ಆಟೋಗಳಲ್ಲಿ ನಮ್ಮ ತಾಲೂಕಿಗೆ 1 ಕೊಟ್ಟಿದ್ದಾರೆ ಅನ್ನೋದು ಹೆಮ್ಮೆಯ ವಿಷಯ. ಅದು ಕೇವಲ ಒಂದೇ ಆಟೋ ಆಗಿರ್ಬೋದು. ಒಂದು ಕುಟುಂಬದ ಶಕ್ತಿ, ಕುಟುಂಬಕ್ಕೆ ನೀಡಿದಂತ ಬೆಳಕು ಅಂತೇಳಿ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ ಈಗಾಗಲೇ ಹೇಳ್ತಾ ಇದ್ರು, ನಾವ್ಯಾರು ಇರಲಿಲ್ಲ ರೋಟರಿ ಹುಟ್ಟಿದಾಗ. ರೋಟರಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತಂದ್ರೆ ಅದಕ್ಕೆ ಇನ್ನೂ ದೊಡ್ಡದಾಗಿ ಬೆಳೆಸೋದಕ್ಕೆ ನಾವೆಲ್ಲರೂ ಎಲ್ಲ ರೀತಿಯಾಗಿ ನೀರೆರೆದು ಬೆಳೆಸಬೇಕು ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ಸರ್ಕಾರ ಪ್ರತಿಯೊಂದು ರಂಗದಲ್ಲೂ, ಕ್ಷೇತ್ರದಲ್ಲೂ, ಎಲ್ಲ ಸಾರ್ವಜನಿಕ ವಲಯದಲ್ಲಿ ಕಟ್ಟಕಡೆಯ ವ್ಯಕ್ತಿಗೆ ಏನು ತಲುಪಬೇಕಾದ ಸೌಲಭ್ಯವನ್ನು ತಲುಪಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗಲೂ ಕೂಡ ಕೆಲವೊಂದು ಕಾನೂನಿನ ಅಡಿಯಲ್ಲಿ ನಿಲುಕಿದಂತ ಒಂದು ಸಮಸ್ಯೆಗಳಿರ್ತವೆ. ಅಂಥ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಂತ ಒಂದು ಸಂಸ್ಥೆ ಅದು ಪ್ರಥಮ ಸ್ಥಾನದಲ್ಲಿ ಅಥವಾ ಮುಂಚೂಣಿಯಲ್ಲಿ ಇರುತ್ತೆ ಅಂತಂದ್ರೆ ಅದನ್ನ ರೋಟರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ರೋಟರಿ ಜಿಲ್ಲಾ ಕಾರ್ಯದರ್ಶಿ ಉಮೇಶ್ ಮಾತನಾಡಿ, ಪೋಲಿಯೋ ನಿರ್ಮೂಲನೆಗೆ ಸೇರಿದಂತೆ ಶಿಕ್ಷಣ, ಪರಿಸರ ಹಾಗೂ ರೈತಾಪಿ ವರ್ಗದ ಅಭಿವೃದ್ಧಿಗೆ ರೋಟರಿ ಸಂಸ್ಥೆ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಎಂದು ತಿಳಿಸಿದರು. ರೋಟರಿ ಸುಮಾರು 120 ವರ್ಷಗಳಿಂದ ಯಾವತ್ತೂ ನಿಲ್ಲದೆ ಇವತ್ತು ನಾವು ನಮ್ಮ ಇಂಡಿಯಾವನ್ನ ಪೋಲಿಯೋ ಮುಕ್ತವಾಗಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತೇನಾದ್ರು ಮಾಡಿದ್ರೆ ಅದು ರೋಟರಿ ಅಂತ ಹೇಳೋದಕ್ಕೆ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಆಟೋವನ್ನ ಏನಕ್ಕೆ ಬರೀ ಒಂದೇ ಒಂದು ಆಟೋ ಕೊಟ್ಟಿದ್ದಾರೆ, ನಾವೆಲ್ಲ ಬಡವರಲ್ವಾ ಅಂತೇಳಿ. ಆದ್ರೆ ಆ ಬಡತನದ ಬಗ್ಗೆ ಒಂದು ಕಡೆ ಆದ್ರೆ ಇವತ್ತು ಆಕೆಗೆ ಕೊಡ್ಬೇಕಾದ್ರೆ ಸುಮ್ಮನೆ ಕೊಟ್ಟಿಲ್ಲ. ಸುಮಾರು 3-4 ಸಾರಿ ಆಕೆನ ಕರೆಸ್ಕೊಂಡು ಮತ್ತು ಆ ಕಂಪನಿಯಿಂದ ಆಕೆಗೆ ಆ ಒಂದು ವ್ಯವಸ್ಥೆಯನ್ನ ಮಾಡಬೇಕಾದ್ರೆ ಕೆಲವಾರು ಏನು ಕಂಡೀಷನ್ ಅನ್ನ ಇಟ್ಟು ಆಕೆ ಓಡಿಸಬಲ್ಲ ಅನ್ನೋ ಒಂದು ಪರಿಜ್ಞಾನವನ್ನು ತಗೊಂಡು ಅದನ್ನ, ಏಕೆಂದ್ರೆ 6 ಆಟೋಗಳನ್ನ ಇವತ್ತು ಏನು ಕೊಟ್ಟಿದ್ದಾರೆ ಅದು ಸುಮ್ಮನೆ ಯಾರೋ ಕರೆದುಬಿಟ್ಟು ನಾವು ಕೊಟ್ಟಿರ್ತಕ್ಕಂಥದ್ದಲ್ಲ. ಆಕೆಗೆ ಆ ಒಂದು ವೈಯಕ್ತಿಕವಾಗಿ ಅವರಿಗೆ ಓಡಿಸ್ತಕ್ಕಂಥ ಒಂದು ಶಕ್ತಿ ಇದೆಯಾ ಅಥವಾ ಅದನ್ನ ಮೇಂಟೈನ್ ಮಾಡೋ ಶಕ್ತಿ ಇದೆಯಾ ಅನ್ನೋ ಒಂದು ದೃಷ್ಟಿಯಿಂದ ಮತ್ತು ಆಕೆಯ ಬಡತನವನ್ನು ನೋಡಿ ಇವತ್ತು ನಾವು ರೋಟರಿಯಿಂದ ಇವತ್ತು ಆ ಒಂದು ಆಟೋವನ್ನು ಇವತ್ತು ಕೊಡ್ತಾ ಇದ್ದೇವೆ. ಇನ್ನು ಕಾನ್ಫರೆನ್ಸ್ ನಿರ್ದೇಶಕ ಬೆಳಗೆರೆ ಶಿವಕುಮಾರ್ ಮಾತನಾಡಿ, ಕಳೆದ 8 ವರ್ಷಗಳಲ್ಲಿ 12,000ಕ್ಕೂ ಹೆಚ್ಚು ಹೃದಯ ಶಸ್ತ್ರಚಿಕಿತ್ಸೆಗೆ ನೆರವನ್ನ ನೀಡಲಾಗಿದೆ. ಈಗಾಗಲೇ 6 ಆಟೋ ರಿಕ್ಷಾಗಳನ್ನು ವಿತರಿಸಲಾಗಿದ್ದು, ಮಹಿಳಾ ಸಬಲೀಕರಣಕ್ಕೆ ವಿಶೇಷ ಒತ್ತನ್ನ ನೀಡಲಾಗಿದೆ ಎಂದು ಹೇಳಿದರು. ಈ ಒಂದು ಕೊಡುಗೆನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ, ಶುಭ ಅನ್ನೋರು. ನಾವು ಒಟ್ಟು 6 ಆಟೋ ರಿಕ್ಷಾ ಕೊಟ್ಟಿದ್ದೀವಿ. ಒಂದು ಕೊರಟಗೆರೆ, ಒಂದು ತುಮಕೂರು, ಒಂದು ಕುಕ್ಕೆ ಸುಬ್ರಹ್ಮಣ್ಯ ಕೊಟ್ಟಿದ್ದೀವಿ ಕುಕ್ಕೆಗೆ, ಆಮೇಲೆ ಒಂದು ಮಂಡ್ಯ ಮತ್ತೆ ಒಂದು ಬೆಂಗಳೂರು. ರೋಟರಿ ಸಂಸ್ಥೆ ಈ ತರ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾವೆ. ಮಕ್ಕಳಿಗೆ ಶಾಲೆ ಕಟ್ಸ್ಕೊಡೋದಾಗ್ಲಿ, ಈಗ ನಮ್ಮ MC ಅವರು ಹೇಳಿದ್ರು ಹಾರ್ಟ್ ಆಪರೇಷನ್ ಮಾಡಿಸೋದಾಗ್ಲಿ, ಆಮೇಲೆ ಗಿಡ ನೆಡೋ ಕಾರ್ಯಕ್ರಮಗಳಾಗ್ಲಿ, ಅಥವಾ ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ರಲ್ಲಿ ಇದು ಒಂದು ಸಣ್ಣ ಕಾರ್ಯಕ್ರಮ. ಸೊ ದೇವ್ರು ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂತ ನೀವೆಲ್ಲರೂ ರೋಟರಿ ಸಂಸ್ಥೆಗೆ ಕೈ ಜೋಡಿಸಿ
ಇನ್ನು ಎಲೆಕ್ಟ್ರಾನಿಕ್ ಆಟೋ ರಿಕ್ಷಾ ಪಡೆದ ಶುಭಾ ಕೆಎಸ್ ಮಾತನಾಡಿ, ಕುಟುಂಬದ ಆರ್ಥಿಕ ಪರಿಸ್ಥಿತಿಯಿಂದ ಜೀವನ ನಿರ್ವಹಣೆ ಕಷ್ಟಕರವಾಗಿತ್ತು. ರೋಟರಿ ಕ್ಲಬ್ ನೀಡಿದ ಆಟೋ ರಿಕ್ಷಾ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳಲು ನೆರವಾಗಿದೆ ಎಂದು ಕೃತಜ್ಞತೆಯನ್ನ ವ್ಯಕ್ತಪಡಿಸಿದರು. ಅಂದ್ರೆ ನಾನು ಬಾಡಿಗೆ ಆಟೋ ಓಡಿಸ್ಬೇಕಾದ್ರೆ ಬೆಂಗಳೂರಲ್ಲಿ ಅವ್ರಿಗೆ ದಿನಕ್ಕೆ ನಾನು ಆಟೋಕ್ಕೆ ಅಂತಂದ್ರೆ ನಾನು 500 ರೂಪಾಯಿ ದಿನ ಕೊಡಬೇಕಾಯ್ತು. ನಾನು ದುಡಿತಿದ್ದು 1,000 ರೂಪಾಯಿ. ಆ 1,000 ರೂಪಾಯಿ ಅವ್ರಿಗೆ 500 ರೂಪಾಯಿ ಕೊಟ್ಟು ನನ್ನ ಫ್ಯಾಮಿಲಿಗೆ 500 ರೂಪಾಯಿ ಇದು ಮಾಡ್ಕೋಬೇಕಿತ್ತು. ನಮ್ಮ ಮನೆಯವ್ರದ್ದು, ನಂದು, ನಮ್ಮ ಫ್ಯಾಮಿಲಿಯವ್ರದ್ದು ಎಲ್ಲ ನಾವು ಒಂದು ಸ್ವಲ್ಪ ಬಡ ಕುಟುಂಬ. ಅದರಿಂದ ನನ್ನ ಗುರುತಿಸಿ ಬೆಂಗಳೂರು ರೋಟರಿ ಅವರು ನನ್ನ ಗುರುತಿಸಿ ನನಗೊಂದು ಸ್ವಂತ ಆಟೋದಲ್ಲಿ ದುಡಿಮೆ ಮಾಡು ಅಂತೇಳಿ ಮಾರ್ಗದರ್ಶನ ಮಾಡಿಕೊಟ್ಟು ಇವತ್ತು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನೋದೊಂದು ಅವರು ನನಗೆ ಮಾಡಿಕೊಟ್ಟಿದ್ದಾರೆ. ಅವ್ರು ನನ್ನ ಕಡೆಯಿಂದ, ನಮ್ಮ ಕುಟುಂಬದ ಕಡೆಯಿಂದ ನಮ್ಮ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಇನ್ನು ರೋಟರಿ ಕ್ಲಬ್ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಮಹಿಳಾ ಸಬಲೀಕರಣ ಯೋಜನೆಯಡಿ ಅಗ್ರಹಾರದ ಬಡ ಮಹಿಳೆಗೆ ಆಟೋ ರಿಕ್ಷಾ ವಿತರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗುವುದೆಂದು ತಿಳಿಸಿದರು. ಕೊರಟಗೆರೆ ರೋಟರಿ ಕ್ಲಬ್ ವತಿಯಿಂದ ನಮ್ಮ ಕ್ಲಬ್ ಓಪನ್ ಆಗಿ 2 ವರ್ಷ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೊರಟಗೆರೆ ಜಿಟಿ ಅಗ್ರಹಾರದ ಶುಭಾ ಅನ್ನೋರಿಗೆ ನಮ್ಮ ಬೆಂಗಳೂರು ರೋಟರಿ ಕ್ಲಬ್ಬು, ಈಸ್ಟ್ ನಾರ್ತು ಮತ್ತು ಮಹಾಲಕ್ಷ್ಮಿ ರೋಟರಿ ಮತ್ತು ಕೊರಟಗೆರೆ ರೋಟರಿ ವತಿಯಿಂದ ಈ ಒಂದು ಮಹಿಳಾ ಸಬಲೀಕರಣ ಒಂದು ಕಾರ್ಯಕ್ರಮದಲ್ಲಿ ಜಿಟಿ ಅಗ್ರಹಾರ ಒಂದು ಮಹಿಳೆಗೆ, ಒಂದು ಬಡ ಮಹಿಳೆಗೆ ನಮ್ಮ ಒಂದು 3 ಕ್ಲಬ್ನ ಒಂದು ಸಹಯೋಗದಲ್ಲಿ ಒಂದು ಆಟೋವನ್ನು ವಿತರಣೆ ಮಾಡಿರ್ತೀವಿ. ಅವರ ಜೀವನೋಪಾಯಕ್ಕಾಗಿ ಒಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ. ನಮ್ಮ ರೋಟರಿಗೆ ಸುಮಾರು 120 ವರ್ಷಗಳ ಇತಿಹಾಸ ಇದೆ. ಸುಮಾರು ಕಾರ್ಯಕ್ರಮಗಳು ಮಾಡಿದ್ದೀವಿ. ನಮ್ಮ ಕೊರಟಗೆರೆಯಲ್ಲಿ ಒಂದು 4-5 ಹಾರ್ಟ್ ಆಪರೇಷನ್ಸ್ ಮಾಡಿಸಿದ್ದೀವಿ. ಒಂದು ಕ್ಯಾನ್ಸರ್ ಪೇಷಂಟ್ಸ್ಗೆ ಸಹಾಯಧನ ಕೊಟ್ಟಿದ್ದೀವಿ ಮತ್ತು ಹಲವಾರು ಶಾಲೆಗಳಿಗೆ ಬುಕ್ಸನ್ನು ಕೊಟ್ಟಿದ್ದೀವಿ ಮತ್ತು 106 ಗಿಡಗಳನ್ನು ನೆಟ್ಟು ಅವನ್ನ ಪೋಷಣೆ ಮಾಡಿದ್ದೀವಿ ಅಂತ ಹೇಳಿ ರೋಟರಿ ಮಹಾಲಕ್ಷ್ಮಿ ರೋಟರಿ ಮತ್ತು ಕೊರಟಗೆರೆ ರೋಟರಿ ಕ್ಲಬ್ ವತಿಯಿಂದ ಮಹಿಳಾ ಸಬಲೀಕರಣದಲ್ಲಿ ಸುಮಾರು 3.5 ಲಕ್ಷದ ಒಂದು ಎಲೆಕ್ಟ್ರಿಕ್ ಆಟೋ ರಿಕ್ಷಾವನ್ನು ಶ್ರೀಮತಿ ಶುಭಾ ಕೆಎಸ್ ಅನ್ನೋರಿಗೆ ಇವತ್ತು ಹಸ್ತಾಂತರ ಮಾಡಿದ್ದೀವಿ. ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಸಮಾಜದಲ್ಲಿ ಮಹಿಳೆಯರಿಗೆ ದುಡಿಯೋದಕ್ಕೆ ಸ್ವಾವಲಂಬಿತನ ಮಾಡೋದಕ್ಕೆ ನಾವೊಂದು ಸಹಕಾರವನ್ನು ಕೊಟ್ಟರೆ ಪ್ರತಿಯೊಂದು ಕುಟುಂಬದಲ್ಲೂ ಮಹಿಳೆಯರು ಮುಂದೆ ಬರ್ತಾರೆ, ದುಡಿಯೋದಕ್ಕೆ ಅವರಿಗೆ ಉದ್ದೇಶ. ಹಾಗೆಯೇ ಎಲೆಕ್ಟ್ರಿಕ್ಕನ್ನೇ ಏನಕ್ಕೋಸ್ಕರ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ದೇಶದಲ್ಲಿ ಇವತ್ತು ಸಾಕಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳ ಬಗ್ಗೆ ಸಾಕಷ್ಟು ಪ್ರತಿದಿನ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಮುಂದಿನ ಭವಿಷ್ಯನೇ ದೇಶಕ್ಕೆ ಎಲೆಕ್ಟ್ರಿಕಲ್ ಹಾಗೆ ಮಾಲಿನ್ಯ ರಹಿತ ಆಗಿರೋದ್ರಿಂದ ನಾವು ರೋಟರಿಯಿಂದ ಈ ಒಂದು ಸಹಾಯವನ್ನು ಮಾಡಿದ್ದೀವಿ. ಇನ್ನು ಕಾರ್ಯಕ್ರಮದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಉಮೇಶ್ ಕೆಎಸ್, ರೋಟರಿ ಸಿದ್ದರಬೆಟ್ಟ ಅಧ್ಯಕ್ಷ ಬಾಲಾಜಿ ದರ್ಶನ್, ಜಂಟಿ ಕಾರ್ಯದರ್ಶಿ ಚೇತನ್ ದಾಸರಳ್ಳಿ, ಕಾರ್ಯದರ್ಶಿ ನರಸಿಂಹಮೂರ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.